ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸುಚಿತ್ರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಶೇಷ ಇವತ್ತಿನ ವಿಡಿಯೋದಲ್ಲಿ? ನಮ್ಮ ಮನೆ ಹತ್ರನೇ ಇರೋ ಒಂದು ಚಿಕ್ಕ ತೋಟ, ಆದರೆ ತೋಟ ನಮ್ಮದಲ್ಲ. ಬನ್ನಿ ತೋಟ ಹೇಗಿದೆ ಅಂತ ನೋಡೋಣ. ತೋಟದಲ್ಲಿ ಏನು ತರಕ್ಕೆ ಬಂದಿದ್ದೀನಿ ಅಂದರೆ ಮೆಹಂದಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದು. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಶಾರದಕ್ಕ, ಅವ್ರ ಫ್ರೆಂಡ್ದಿದ್ದು ತೋಟ. ಹೇಗಿದೆ ತೋಟದಲ್ಲಿ ಏನೇನಿದೆ ಅನ್ನೋದು ನನಗೆ ಗೊತ್ತಿದ್ದರೆ ಹೇಳ್ತೀನಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಎಷ್ಟು ಗೊತ್ತೋ ಅಷ್ಟು ಮಟ್ಟಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಡಿಕೆ ಗಿಡ ಅಂತೂ, ಅಡಿಕೆ ಮರ, ಗಿಡ ಅಲ್ಲ ಸಾರಿ, ಅಡಿಕೆ ಮರ ಅಂತೂ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ. ಮಲ್ಲಿಗೆ ಗಿಡ ಪಕ್ಕದಲ್ಲೇ ನನ್ನ ಫೇವ್ರೆಟ್ ಪಿಂಕ್ ಕಲರ್ ಹೂವಿನ ದಾಸವಾಳ ಗಿಡ. ನೋಡಿ ಸ್ನೇಹಿತರೆ, ಒಂದೇನು ಗೊತ್ತಾ, ಪ್ರಕೃತಿ ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾಳೋ ಅಷ್ಟೇ ಡೇಂಜರ್ ಅನ್ನೋದನ್ನು ಅವಳು ಆವಾಗವಾಗ ನಮಗೆ ನೆನಪು ಮಾಡ್ತಾನೇ ಇರ್ತಾಳೆ. ನಾವು ನೆನಪಲ್ಲಿ ಇಟ್ಕೋಬೇಕು. ಎಷ್ಟು ಮುದ್ದಾಗಿ ಕಾಣಿಸ್ತಾಳೋ ಅಷ್ಟೇ ವೆರಿ ವೆರಿ ಡೇಂಜರ್. ಬನ್ನಿ ಏನೇನಿದೆ ನೋಡೋಣ. ನಾನೊಂದು ದೊಡ್ಡ ದಾಸವಾಳ ಮೊಗ್ಗು ತೋರಿಸ್ತೆ ನಿಮಗೆ. ಸಣ್ಣ ಪುಟ್ಟ ಅಡಿಕೆ ಗಿಡನೂ ಕೂಡ ನಟ್ಟಿದ್ದಾರೆ, ಒಂದು ಹಲಸಿನ ಹಣ್ಣು ಗಿಡ ನಟ್ಟಿದ್ದಾರೆ. ತುಂಬ ದಾಸವಾಳ ಗಿಡಗಳಿದೆ. ನಾನು ಹಾವಿರುತ್ತೆ ಅಂತ ಮಾತಾಡಿಕೊಂಡು ಹೆದರ್ಕೊಂಡು ಹೋಗ್ತಾಯಿದ್ದೀನಿ. 2 ಕಾಕಡ ಹೂವು ಗಿಡ ಸಿಕ್ತು. ನೋಡೋಕ್ಕೆ ಭಯ ಆಗುತ್ತೆ ಸ್ನೇಹಿತರೆ. ನಮಗೂ ಒಂದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಆದರೆ ನೋಡ್ತಾ ಇದ್ದರೆ ಭಯ ಆಗುತ್ತೆ. ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ನೋಡಿ ಮೆಹಂದಿ ಗಿಡದ ಹತ್ರ ಬಂದಿದ್ದೀವಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಮೆಹಂದಿ ಸೊಪ್ಪು? ಏನಕ್ಕೆ ಅಂದರೆ ಮೆಹಂದಿ ಸೊಪ್ಪಲ್ಲಿ ಒಂದು ಹೇರ್ ಪ್ಯಾಕ್ ಮಾಡೋಣ ಅನ್ನೋದಕ್ಕೋಸ್ಕರ ಮೆಹಂದಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ. ತುಂಬ ಮೇಲಿರೋದ್ರಿಂದ ಕೆಳಗಡೆ ಎಷ್ಟು ಸಿಗುತ್ತೋ ಅಷ್ಟನ್ನು ಕಿತ್ಕೊಳ್ಳೋಣ. ಮೇಲಿರೋದಷ್ಟು ಬೇಡ, ಬೇರೆಯವ್ರ ತೋಟ ಅಲ್ವಾ, ಜಾಸ್ತಿ ಅಲ್ಲಲ್ಲಿ ಕಿತ್ಬಿಟ್ರೆ ತುಂಬ ಕಷ್ಟ, ಬೈಕೊಂಬಿಡ್ತಾರೆ ಅಂತ. ಎಷ್ಟು ಬೇಕೋ ಅಷ್ಟು ನಾವು ಕಿತ್ತಿರೋದು ಗೊತ್ತಾಗದೇ ಇರೋ ರೀತಿ ಕಿತ್ಕೊಳ್ಳೋಣ. ಸುತ್ತಮುತ್ತ ಏನೇನಿದೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ನಮಗೂ ಕೂಡ ಈ ಥರ ಒಂದು ತೋಟ ಇದ್ದರೆ ಚೆನ್ನಾಗಿರುತ್ತೆ ಮನೆ ಪಕ್ಕದಲ್ಲೇ ಅನಿಸುತ್ತೆ, ಆದರೆ ನಮ್ಮ ಹತ್ರ ಇಲ್ಲ. ಊರಲ್ಲಿದೆ ನಮ್ಮ ತೋಟನೂ ಕೂಡ, ಆದಷ್ಟು ಬೇಗ ನಿಮಗೆ ಪರಿಚಯ ಮಾಡಿಸ್ತೀನಿ. ಮಾವಿನ ತೋಟ ಇರೋದು ನಮ್ಮದು, ಸ್ವಲ್ಪನೇ ಇರೋದು. ಅದನ್ನು ಕೂಡ ನಿಮಗೆ ಖಂಡಿತ ಒಂದಲ್ಲ ಒಂದಿನ ಪರಿಚಯ ಮಾಡಿಸ್ತೀನಿ. ಒಂದು ಬದನೆ ಗಿಡ ಕಾಣಿಸ್ತು ನನ್ನ ಕಣ್ಣಿಗೆ, ಆದರೆ ಬದನೆಕಾಯಿ ಇಲ್ಲ. ಬೇರೆಯವ್ರ ತೋಟ ಆದ್ರೂ ಏನೇನು ಸಿಗುತ್ತೆ, ನಮಗೆ ಲಾಭ ಆಗೋ ಅಂಥದ್ದನ್ನ ಖಂಡಿತ ನಾನು ತಗೊಂಡೋಗ್ತೀನಿ, ಬಿಡೋದಿಲ್ಲ. ಒಂದು 10ರಿಂದ 15 ರೀತಿ ದಾಸವಾಳ ಹೂವು ನಟ್ಟಿದ್ದಾರೆ. ಸೂಪರಾಗಿದೆ. ಇದು ವೈಟ್ ಆ್ಯಂಡ್ ಪಿಂಕ್ ಸಕ್ಕತ್ತಾಗಿದೆ. ಆದರೆ ನಂದು ಬಂದು ಅವಾಗವಾಗ ಹೇಳ್ತಾಯಿತ್ತು, ಆಂಟಿ ಬೇರೆಯವ್ರದ್ದಲ್ವಾ, ಜಾಸ್ತಿ ಕಿತ್ಕೊಳ್ಳೋದು ಬೇಡ ಬೇಡ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ಬಿಟ್ಟೆ. ಆದ್ರೂ ಏನು ಬಿಟ್ಟೆ, ಒಂದು 15 ಮೊಗ್ಗು ಕಿತ್ಕೊಂಡಿದ್ದೀನಿ. ಆಮೇಲೆ ನಂದು ಬಂದು ಒಂದು ಕತೆ ಹೇಳ್ತಾಯಿತ್ತು. ಏನಂತ, ಆಂಟಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಎಲೆನ ಕಿತ್ಕೊಂಡು ಒಂದು ಕಡ್ಡಿ ತಗೊಂಡು ಈ ಎಲೆ ಮೇಲೆ ನಮ್ಮ ಹೆಸರು ಬರೆದು ಖುಷಿ ಪಡ್ತಿದ್ದೋ ಆಂಟಿ ಅಂತ ನನಗೆ ಹೇಳ್ತಾಯಿತ್ತು. ಆ ಎಲೆ ಯಾವುದು ಅಂದರೆ ನೋಡಿ, ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಎಲೆನ ಕಿತ್ಕೊಂಡು ನಂದು ಹೆಸರು ಬರೆದು ತೋರಿಸ್ತಾ ಇದೆ ನನಗೆ. ಅದಾದಮೇಲೆ ಮುಂದೆಗಡೆ ಬಂದು ಒಂದು ಸೀಬೆ ಮರ ಸಿಕ್ತು, ಸೀಬೆಹಣ್ಣಿನ ಮರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಣ್ಣಿಗೆ. ಅದೇ ನಾನು ಮೊದಲೇ ಹೇಳಿಲ್ವಾ, ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೋ ಅಷ್ಟೇ ಡೇಂಜರ್ ಅನ್ನೋದು ಕೂಡ ನಾವು ಅವಾಗವಾಗ ನೆನಪು ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಯೂಟಾಗಿದೆ ಸೀಬೆಹಣ್ಣು. ಇದನ್ನು ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ, ಆದರೆ ಕಿತ್ಕೊಳ್ಳೋಣ ಬೇಡವಾ ಅಂತ ಭಯ ಆಗ್ತಾಯಿದೆ. ಏಕೆಂದರೆ ಬೇರೆಯವ್ರದ್ದಲ್ವಾ, ನನಗೆ ನೋಡಿ ಸುಮ್ಮನೆ ಇರೋಕ್ಕಾಗ್ತಾಯಿಲ್ಲ. 2 ಹಣ್ಣು ಕಿತ್ಕೊಂಡ್ಬಿಟ್ಟೆ, ನೋಡಿ ಸುಮ್ಮನೆ ಇರೋಕ್ಕಾಗ್ತಾಯಿಲ್ಲ. 2 ಹಣ್ಣು ಕಿತ್ಕೊಂಡೆ, ಅದು ನಂದು ಹತ್ರ ಪರ್ಮಿಷನ್ ತಗೊಂಡು ಕಿತ್ಕೊಂಡೆ. ನಮ್ಮ ತೋಟ ಆಗಿದ್ದರೆ ಹೇಳಬೇಕಾ, ನಮ್ಮದೇ ರಾಜಭರ. ಇನ್ನೊಂದು ಸ್ನೇಹಿತರೆ, ಈ ಸೀಬೆ ಗಿಡದಿಂದ 2-3 ಥರ ಉಪಯೋಗ ಇದೆ. ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ. ಹಣ್ಣು ತಿನ್ನೋದ್ರಿಂದ ತುಂಬ ಒಳ್ಳೆಯ ಉಪಯೋಗ ಇದೆ. ಮತ್ತು ಅದೇ ಸೀಬೆ ಹಣ್ಣಿನ ಕೋಲು, ಅದರಿಂದ ಮುದ್ದೆ ತಿರುಗೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಮ್ಮ ಅತ್ತೆ ಮಾವ ಹೇಳ್ತಾಯಿದ್ರು. ನಾನು ನಿಮ್ಗೆ ಹೇಳಿದ್ದೀನಿ, ಎಲ್ಲಾದರೂ ಸೀಬೆಹಣ್ಣಿನ ಕೋಲು ಸಿಕ್ಕಿದ್ರೆ ಮುದ್ದೆ ಕೋಲು ಮಾಡಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ನೋಡಿ ಇದರಲ್ಲಿ ಮೊಗ್ಗು ಕಿತ್ಕೋತಾ ಇದ್ದೀನಿ, ದಾಸವಾಳ ಮೊಗ್ಗು. ಇದು ಒಂಥರ 7 ಸುತ್ತೇನೋ ಮೊಗ್ಗು. ಒಂದು ಹೂವನೇ ಫೋಟೋ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಒಂದು 15 ಮೊಗ್ಗು ಕಿತ್ಕೊಂಡ್ಬಿಟ್ಟಿದ್ದೀವಿ ನಾನು. ನನಗೆ ಗೊತ್ತಿಲ್ಲದೆ ನಂದು ಗೊತ್ತಿಲ್ಲದೆ ನಂದು ಬಂದು ಹೇಳ್ತಾನೆ ಇತ್ತು ನನಗೆ, ಸಾಕು ಆಂಟಿ ಬೈತಾರೆ ಅಂತ. ಅವರು ತೋಟದ ಓನರ್ ಏನು ಗೊತ್ತಾ, ಮುಂದೆ ಇರೋದು ಕಿತ್ಕೊಂಡಿದ್ದಾರೆ, ಕೆಳಗಡೆ ಇರೋದು ಒಳಗಡೆ ಇರೋದನ್ನೆಲ್ಲ ಕಿತ್ಕೊಂಡಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಬಗ್ಗಿ ಒಳಗಿರೋದನ್ನು ಕೈ ಹಾಕಿ ಕಿತ್ಕೋತಾ ಇದ್ದೀನಿ.
ಇದೆಲ್ಲ ಕೀಳ್ತಾ ಇದ್ದಂಗೆ ನನ್ನ ಕಣ್ಣು ಬಿತ್ತು ನೋಡಿ ನಿಂಬೆ ಗಿಡದ ಮೇಲೆ. ನಿಂಬೆಹಣ್ಣು ಮೇಲೆಲ್ಲ ಒಂದು ಕಾಣಿಸ್ತಾ ಇಲ್ಲ, ಒಂದೇ ಒಂದು ಕಾಣಿಸ್ತಾ ಇಲ್ಲ. ಕೆಳ ಭಾಗದಲ್ಲಿ ನೋಡಿ, ಇದನ್ನು ಕಷ್ಟಪಟ್ಟು ಕೀಳೋಕೆ ಹೋಗಿ ಕೈಗೆಲ್ಲ ಮುಳ್ಳು ಚುಚ್ಕೊಂಡೆ, ಮುಳ್ಳಿಂದ ರಕ್ತನೂ ಕೂಡ ಬಂದ್ಬಿಡ್ತು ನನಗೆ. ಆದರೂ ಬಿಡಲಾರ್ದೆ ಪ್ರಯತ್ನ ಪಟ್ಟು ನಾನೊಂದು 4 ನಿಂಬೆಕಾಯಿ ಕಿತ್ಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ ನಿಂಬೆಹಣ್ಣು ನಮ್ಮ ಮನೆ ದೇವರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಕಿತ್ಕೊಂಡಿದ್ದ ತಕ್ಷಣ ತೋರಿಸ್ತಾ ಇದ್ದೀನಿ ರಕ್ತ ಬಂತು ಅಂತ. ಆದರೂ ಬಿಡಲಾರ್ದೆ ಮತ್ತೆ ಪ್ರಯತ್ನ ಮಾಡಿ ಇನ್ನೂ ಒಂದು 3 ಕಾಯಿ ಕಿತ್ತಿದ್ದೀನಿ. ತೋರಿಸ್ತೀನಿ ನಿಮಗೆ, ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಬಿಡಲಾರ್ದೆ ಕಿತ್ಕೋತಾ ಇದ್ದೀನಿ. ಹೀಗೆ ಸ್ನೇಹಿತರೆ, ಯಾವುದೂ ಸುಲಭವಾಗಿ ಸಿಗಲ್ಲ, ನಾವು ಕಷ್ಟಪಟ್ರೇ ಸಿಗೋದು. ದೇವರು ನಮ್ಮನ್ನು ಹುಟ್ಟಿಸಿರೋ ದೇವರು ನಮಗೆ ಹುಲ್ಲು ನೀರು ಎಲ್ಲ ತೋರಿಸಿರ್ತಾನೆ. ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು. ಕಷ್ಟ ಆಗುತ್ತೆ ಅಂತ ಬಿಟ್ಟರೆ ಎಲ್ಲ ಪ್ರಯತ್ನ ಪಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.